ನಮಸ್ಕಾರ. ನಮ್ಮ ಬಾಲ್ಯದಲ್ಲಿ ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋದಾಗ ಯಾರಾದ್ರೂ ಚಿಕ್ಕಪ್ಪ, ದೊಡ್ಡಪ್ಪ ಅಥವಾ ನೆಂಟರಿಷ್ಟ್ರು ಮನೆಯಲ್ಲಿ ಒಂದು ಹೆಣ್ಮಗುವನ್ನ ಬಿಟ್ಟು ಹೋದ್ರೆ ಅವರಿಗೆ ಸಣ್ಣ ವಯಸ್ಸಲ್ಲಿ ತನಗೆ ಗೊತ್ತಿಲ್ಲದ ಹಾಗೆ ಅಬ್ಯೂಸ್ ಆಗಿರುತ್ತೆ, ಸೆಕ್ಷುವಲ್ ಅಬ್ಯೂಸ್ ಆಗಿರುತ್ತೆ. ಅದನ್ನ ಹೋಗಿ ಅಮ್ಮನ ಹತ್ರನೋ, ದೊಡ್ಡಮ್ಮ ಹತ್ರನೋ, ಚಿಕ್ಕಮ್ಮನ ಹತ್ರನೋ, ಅಕ್ಕನ ಹತ್ರನೋ ಹೇಳ್ಕೊಟ್ಟಾಗ, ಬೇಡಮ್ಮ ಇದು ಯಾರ ಹತ್ರನೂ ಹೇಳ್ಬೇಡ, ಸಂಸಾರ ಹಾಳಾಗತ್ತೆ ಅಂತ ಹೇಳಿ ಅಲ್ಲೇ ಬಾಯಿ ಮುಚ್ಚಿಸ್ಬಿಟ್ಟಿರ್ತಾರೆ. ಆದ್ರೆ ನಿಮಗ್ ಗೊತ್ತಾ, ಆ ಹೆಣ್ಮಗು ಬೆಳೀತಾ ಬೆಳೀತಾ ತನ್ನ ಸೆಕ್ಷುಯಾಲಿಟಿಯಿಂದನೇ ಡಿಸ್ಕನೆಕ್ಟ್ ಆಗುತ್ತೆ. ಮದುವೆ ಆದ ನಂತರ ತನ್ನ ವೈವಾಹಿಕ ಜೀವನವನ್ನು ಕೂಡ ಎಂಜಾಯ್ ಮಾಡಲ್ಲ. ಏನಪ್ಪ, ಪದೇ ಪದೇ ಆ ಕೆಟ್ಟ ನೆನಪು ತನ್ನ ಕಣ್ಮುಂದೆನೆ ಕಾಡ್ತಾ ಇರುತ್ತೆ. ಆದ್ರೆ ನಮ್ಮ ಸಮಾಜ ಹೇಗಿರತ್ತಪ್ಪ ಅಂತ ಹೇಳಿದ್ರೆ, ನಾವು ಒಂದು ಸಣ್ಣ ಮಗು ಆಗಿದ್ರೆ ನಾನು ಯಾರ ಹತ್ರ ಸೇಫ್ಟಿಯನ್ನ ಅಪೇಕ್ಷಿಸ್ತೀನಿ ಹೇಳಿ? ನನ್ನ ತಂದೆ ತಾಯಿ ಹತ್ರ. ನೋಡಿ, ನಮ್ಮ ತಂದೆ ತಾಯಿ ನಮ್ಗೆ ಕೊಡ್ತಕ್ಕಂಥ ಆಸ್ತಿ ಆಗ್ಲಿ ಪಾಸ್ತಿ ಆಗ್ಲಿ ಅದಕ್ಕಿಂತ ಮುಖ್ಯ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಮಗುವಿಗೆ ತನ್ನ ತಂದೆ ತಾಯಿ ಕೊಡ್ತಕ್ಕಂತಹ ಸೇಫ್ಟಿ, ಸೆಕ್ಯೂರಿಟಿ. ಯಾವಾಗ ಅದೇ ಬೇಸಿಕ್ ಸಿಗದೆ ಹೋಗುತ್ತೋ ಆ ಮಗುವಿನ ಮನಸ್ಸಲ್ಲಿ ಎಷ್ಟು ದೊಡ್ಡ ಪರಿಣಾಮ ಬೀಳ್ತಾ ಹೋಗುತ್ತೆ ಗೊತ್ತಾ? ನೋಡ್ರಿ, ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿ ಒಂದು ರಿಲೇಶನ್ಶಿಪ್ಪು ಯಾತಕ್ಕೆ ಬರುತ್ತಪ್ಪ ಅಂತ ಹೇಳಿದ್ರೆ, ನಿಮ್ಮ ಚೈಲ್ಡ್ಹುಡ್ ವೂಂಡ್ಸ್ ಅನ್ನ ಹೀಲ್ ಮಾಡೋದಕ್ಕೆ ಬರುತ್ತೆ. ಎಷ್ಟೊತ್ತಿ ನೋಡಿದೀರಾ, ಎಲ್ಲರ ಹತ್ರನೂ ತುಂಬಾ ಗಂಭೀರ ಘನತೆಯಿಂದ ಇರ್ತೀರಾ, ಆದ್ರೆ ನಿಮ್ಮ ಸಂಗಾತಿ ಹತ್ರ ಹೋದ ತಕ್ಷಣ ಒಂದು ಸಣ್ಣ ಮಗು ತರ ಬಿಹೇವ್ ಮಾಡ್ತೀರಾ. ನಾವೆಲ್ರಿಗೂ ಒಂದು ಡಿಫ್ರೆಂಟ್ ಪರ್ಸನಾಲಿಟಿ ಇರುತ್ತೆ. ಇವಾಗ ನಿಮ್ಮ ಮುಂದೆ ನಾನು ಕೂತ್ ಮಾತಾಡ್ತಿದ್ದೀನಿ ಅಂದ್ರೆ ಒಂದು ಪರ್ಸನಾಲಿಟಿ ಇರುತ್ತೆ, ನನ್ನ ಸಂಗಾತಿ ಹತ್ರನೇ ಒಂದು ಪರ್ಸನಾಲಿಟಿ ಇರುತ್ತೆ, ನನ್ನ ಹೆತ್ತ ತಂದೆ ತಾಯಿಗಳ ಮುಂದೆನೆ ನಂದೊಂದು ಪರ್ಸನಾಲಿಟಿ ಇರುತ್ತೆ. ನಮ್ಮೆಲ್ರಿಗೂ ಆ ಡಿಫ್ರೆಂಟ್ ಫೇಸಸ್ ಆಫ್ ಲೈಫ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ನಮ್ಮ ಮಕ್ಕಳ ಹತ್ರನೇ ನಾವು ಬೇರೆ ರೀತಿ ಬಿಹೇವ್ ಮಾಡ್ತೀವಿ. ಆದ್ರೆ ನಿಮ್ಗೊಂದು ವಿಷಯ ಗೊತ್ತಾ, ಈ ತರ ಅಬ್ಯೂಸು ಒಂದು ಹೆಣ್ಣಿನ ಮನಸ್ಸು ಹಾಗೂ ಅವಳ ಜೀವನವನ್ನೇ ಬದಲಾಯಿಸ್ತಾ ಹೋಗ್ತಾ ಇರುತ್ತೆ. ಅದಕ್ಕಿಂತ ಅಸಹ್ಯಕರ ಏನಪ್ಪಾ ಅಂತ ಹೇಳಿದ್ರೆ, ಇದೆಲ್ಲವನ್ನೂ ಗೊತ್ತಿರ್ತಕ್ಕಂತಹ ತಂದೆ ತಾಯಿಗಳು ಪದೇ ಪದೇ ಅವರನ್ನ ಫಂಕ್ಷನ್ಗಳಿಗೆ ಇನ್ವೈಟ್ ಮಾಡೋದು, ಅಥವಾ ಅವ್ರ ಜೊತೆನೆ ಒಂದು ಸಂಬಂಧ ಅಂತ ಹೇಳಿದ್ರೆ, ಇಲ್ಲಿ ಒಂದು ಸಂಬಂಧ, ಒಂದು ಫ್ಯಾಮಿಲಿ, ಇಲ್ಲಿ ರಿಲೇಶನ್ಶಿಪ್ಗಳು ಹಾಳಾಗ್ಬಿಡುತ್ತೋ ಅಂತ ಹೇಳಿ ಅಂಥವ್ರನ್ನ ಎಂಫಸೈಸ್ ಮಾಡೋದು. ಆದ್ರೂ ಕೂಡ ಅವರನ್ನೇ ಪದೇ ಪದೇ ಫೇಸ್ ಮಾಡ್ತಿರ್ಬೇಕು ಅಂತ ಹೇಳಿದ್ರೆ ಆ ಹೆಣ್ಮಗುಗೆ ಇನ್ನೂ ಎಷ್ಟು ನರಕ ಯಾತನೆ ಅನುಭವಿಸ್ತಾ ಇರ್ತಾರೆ. ಯಾಕೆ ಹೀಗೆ ನಮ್ಮ ಸಮಾಜ? ಆದ್ರೆ ಅನ್ಯಾಯ ಏನೋ ಆಗೋಯ್ತು, ಅದರಿಂದ ಹೊರ ಬರೋದು ಹೇಗೆ? ಇಂಥ ಹೆಣ್ಮಕ್ಳು ಪ್ರತಿ ದಿನ, ಪ್ರತಿ ಕ್ಷಣ ಅವರ ನೋವಲ್ಲೇ ಅವರ ಜೀವನವನ್ನ ಕಳೀತಾ ಇರ್ತಾರೆ. ಬೇಡ ಅಂತ ಹೇಳಿದ್ರು ಕೂಡ ಕಣ್ಣು ಮುಂದೆ ಬರ್ತಾನೆ ಇರುತ್ತೆ. ಇಂತಹ ನೋವಿಂದ ಆಚೆ ಹೇಗ್ ಬರೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ನನ್ನ ಕೇಳಿದ್ರೆ ಇಂತಹ ಗೋಮುಖ ವ್ಯಾಘ್ರರನ್ನ ಎಕ್ಸ್ಪೋಸ್ ಮಾಡಿ. ಯಾವಾಗ್ಲೋ ಒಂದ್ಸತಿ ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಸಿಗ್ತಾರೆ, ಅಥವಾ ಯಾರೋ ನೀವು ಹೇಗಿದ್ದೀರಾ, ಊಟ ಮಾಡಿದ್ರ, ಚೆನ್ನಾಗಿದ್ದೀರಾ, ಮಕ್ಳು ಫೀಸ್ ಹೆಂಗ್ ಕಟ್ತಿದ್ದೀರಾ, ಹೇಗಿದ್ದೀರಾ ನೀವು ಅಂತ ಕೇಳಿದವರು ಯಾವುದೋ ಅವ್ರಿಗೋಸ್ಕರ ನಾವು ಈ ಪ್ರತಿದಿನ ಈ ನೋವಲ್ಲಿ ಅನುಭವಿಸ್ಬೇಕಾ? ನೋಡಿ, ಆ ಗೋಮುಖ ವ್ಯಾಘ್ರರು ನಿಮ್ಮ ಹತ್ರನ ಹೇಗೆ ಬಿಹೇವ್ ಮಾಡಿದ್ರು ನಾಳೆ ಅವ್ರ ಮಕ್ಕಳ ಹತ್ರ ಬಿಹೇವ್ ಮಾಡೋದಕ್ಕೂ ಹೇರ್ಸೋರಲ್ಲ. ಅಂಥವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ನಮ್ಮ ಪೀಸ್ ಆಫ್ ಮೈಂಡ್ ಅನ್ನ ಹಾಳು ಮಾಡ್ಕೋಬೇಕಾ? ಒಂದು, ನಿಮ್ಗೆ ಅದು ಯಾವಾಗ ಜಸ್ಟಿಸ್, ಯಾಕಂತ ಹೇಳಿದ್ರೆ ನೋಡಿ, ನಿಮ್ಮ ಬ್ರೈನ್ ಹೇಗಪ್ಪ ಅಂತ ಹೇಳಿದ್ರೆ, ಯಾವಾಗ ನಿಮ್ಗೆ ಯಾವುದು ಕ್ಲೋಷರ್ ಸಿಗಲ್ವೋ ಪದೇ ಪದೇ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರುತ್ತೆ. ಹಾಗಾಗಿ ಫಸ್ಟ್ ಅದಕ್ಕೆ ಒಂದು ಕ್ಲೋಷರ್ ಅನ್ನ ಕೊಡ್ತಾ ಹೋಗಿ. ತದನಂತರ ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮ್ಗೊಂದು ಡಿಸ್ಕನೆಕ್ಷನ್ ಆಗ್ಬಿಟ್ಟಿರುತ್ತೆ. ಯಾಕಂತ ಹೇಳಿದ್ರೆ, ಎಷ್ಟೇ ಏನೇ ಮಾಡಿದ್ರು ಅದನ್ನ ಮರಿಬೇಕು ಅಂತಂದ್ರೂ ಕೂಡ ಪದೇ ಪದೇ ನೆನಪಾಗ್ತಾ ಇರುತ್ತೆ. ಫಸ್ಟ್ ಅಕ್ನಾಲೇಜ್ ಮಾಡ್ತಾ ಹೋಗಿ. ಇದಕ್ಕೆ ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ ಅಂತ ಹೇಳಿದ್ರೆ ಹೋಪನಪನ ಟೆಕ್ನಿಕ್ ಅಂತ ಹೇಳಿದ್ರೆ, ಇನ್ 4 ಮ್ಯಾಜಿಕಲ್ ಫ್ರೇಸ್ ಇರುತ್ತೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು ಅಂತ. ಯಾವ ಏಜಲ್ಲಿ ನಿಮ್ಗೆ ಇಂಥ ಇನ್ಸಿಡೆಂಟ್ ನಡೆದಿತ್ತೋ ಆ ಏಜಿಗೆ ಹೋಗಿ, ಆ ಏಜಿನ ಹುಡುಗಿ ನಿಮ್ಮ ಮುಂದೆ ಕೂತಿದ್ದಾಳೆ ಅಂತ ಅನ್ಕೊಂಡು ನಿಮ್ಮನ್ನೇ ನೀವು ಊಹೆ ಮಾಡಿಕೊಂಡು ನಿಮ್ಗೆ ಒಂದು ಪತ್ರವನ್ನ ಬರ್ಕೊಳ್ಳಿ. ಎಕ್ಸಾಂಪಲ್, 4 ವರ್ಷ 5 ವರ್ಷ ಒಂದು ಮಗು ಕೂತಿರುತ್ತೆ, ಅದಕ್ಕೆ ನಿಮ್ಗೆ ಒಂದು ನೀವು ಪತ್ರವನ್ನ ಬರ್ಕೊಳ್ಳಿ. ಸಾರಿ, ಆವಾಗ ನಾನು ನಿನ್ನ ಕಾಪಾಡ್ಲಿಕ್ಕೆ ಆಗ್ಲಿಲ್ಲ, ದಯವಿಟ್ಟು ಕ್ಷಮಿಸು, ನೀನ್ ನೋಡಕ್ಕೆ ತುಂಬಾ ಚೆನ್ನಾಗಿದ್ಯಾ, ನೀನು ಎಲ್ಲಾ ರೀತಿ ನೀನು ಯು ಆರ್ ಕೆಪಬಲ್, ಯು ಆರ್ ವೆರಿ ಕಾನ್ಫಿಡೆಂಟ್ ಅಂತ ಆ ಮಗುವಿಗೆ ಕಾನ್ಫಿಡೆನ್ಸ್ ಅನ್ನ ತುಂಬ್ತಾ ಹೋಗಿ, ಆ ಮಗುವಿಗೆ ಪತ್ರವನ್ನ ಬರಿತಾ ಹೋಗಿ. ತದನಂತರ ನಿಮ್ಗೆ ನೀವು 108 ಸತಿ ಹೋಪನಪನ ಟೆಕ್ನಿಕ್ ಅನ್ನ ಮಾಡ್ಕೋತಾ ಹೋಗಿ. ನಂತರ ಆ ವ್ಯಕ್ತಿಗೆ ಎಷ್ಟು ಕೆಟ್ಟ ಅವಾಚ್ಯ ಶಬ್ದಗಳಲ್ಲಿ ಬೈಬೇಕು ಅನ್ಸತ್ತೋ, ಅಥವಾ ಏನಾದ್ರೂ ಹೊಡಿಬೇಕು ಅಂತ ಅನ್ಸಿದ್ರು ಕೂಡ ಒಂದು ಪಿಲ್ಲೋವನ್ನ ತಗೊಂಡು ಒಂದು ಎಲ್ಲ ಲೆಟರ್ ಅನ್ನ ಬರೀರಿ. ಹೇಗೆ ಅದು ಇಂಪ್ಯಾಕ್ಟ್ ಆಯ್ತು, ಹೇಗೆ ನಿಮ್ಗೆ ಇಷ್ಟು ವರ್ಷ ಆದ್ರೂ ಅದು ಪದೇ ಪದೇ ಕಾಡ್ತಾ ಇದೆ ಅಂತ ಎಲ್ಲವನ್ನು ಬರೆದ ನಂತರ ಆ ಲೆಟರ್ ಅನ್ನ ಸುಟ್ಬಿಡಿ. ತದನಂತರ
ನಾ ಯಾವತ್ತೂ ಹೇಳ್ತಾ ಇರ್ತೀನಿ, ಯಾವ ಎಮೋಷನ್ಸ್ ಅನ್ನು ಕೂಡ ಒಳಗಡೆ ಇಟ್ಕೊಬಿಡಿ. ನಿಮ್ಗೆ ಗೊತ್ತಾ, ಎಷ್ಟೋ ಸತಿ ನಮಗೆ ಕೋಪ ಬರುತ್ತೆ, ನಾವು ಮಾತಾಡದೆ ಹೋಗ್ತೀವಿ, ಅದು ಥೈರಾಯ್ಡ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಎಷ್ಟೋ ಸತಿ ಎಮೋಷನ್ಸ್ ಅನ್ನ ಒಳಗಡೆ ಇಟ್ಕೋತಾ ಹೋಗ್ತೀವಿ, ಸಪ್ರೆಸ್ ಮಾಡ್ಕೋತಾ ಹೋಗ್ತೀವಿ, ಬೇರೆಯವ್ರಿಗೋಸ್ಕರ ಬದುಕ್ತಾ ಹೋಗ್ತೀವಿ, ಆಟೋ ಇಮ್ಯೂನ್ ಡಿಸೀಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಎಮೋಷನ್ ನಿಮ್ಮ ಬಾಡಿ ಪಾರ್ಟ್ ಅಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ನೋಡಿದಿರಲ್ವಾ, ನಿಮ್ಗೆ ಸಡನ್ನಾಗಿ ಕೋಪ ಬಂತು ಅಂತ ತಿಳ್ಕೊಳ್ಳಿ, ಬಾಯೆಲ್ಲ ಒಣಗ್ದಂಗೆ ಆಗೋದು, ಎದೆ ಭಾರ ಅಂತ ಅನ್ಸೋದು, ಕೈ ಕಾಲೆಲ್ಲ ತಣ್ಣಕ್ಕಾಗೋದು, ಹೀಗೆಲ್ಲ ಆಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಎಮೋಷನ್ ಕೂಡ ನದಿಯ ರೀತಿ ಹರಿತಾ ಇರಬೇಕು. ಯಾವಾಗ ಅದನ್ನ ಬಿಗಿಯಾಗಿ ಇಟ್ಕೋತಿರೋ ಫೋರ್ಸ್ಫುಲ್ ಆಗಿ ಬರುತ್ತೆ. ಹಾಗಾಗಿ ಪ್ರತಿಯೊಂದು ಎಮೋಷನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗಿ, ನಿಮ್ಗಾಗಿರೋ ಅನ್ಯಾಯದ ಬಗ್ಗೆ ಸುಮ್ಮನೆ ಕೂತ್ಕೋತಾ ಹೋಗ್ಬೇಡಿ. ಆಗ ನೀವು ತುಂಬಾ ಅಸಹಾಯಕತನದಲ್ಲಿದ್ರಿ, ಆದ್ರೆ ಈಗ ಇಲ್ಲ. ಖಂಡಿತವಾಗ್ಲೂ ಇದರಿಂದ ಆಚೆ ಬರ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.